ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಆ, ಇವತ್ತು ನನಗೊಂದು ಪ್ರಿಯವಾದ ವಾಕ್ಯವನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್ ಅಂತ ಹೇಳ್ತಾ ಇರ್ತೇನೆ. ನಾವು ಹೃದಯ ಮತ್ತು ಮನಸ್ಸಿನಿಂದ ಮಾತನಾಡಬೇಕು, ಬಾಯಿ ಇವೆರಡರ ನಡುವೆ ಇದೆ ಅಂತ ಇದರ ವಿಷಯ. ನನಗಂತೂ ತುಂಬಾ ಪ್ರಿಯ, ಯಾಕೆಂದ್ರೆ ಇಲ್ಲಿ ಥಾಟ್ಸು ಇಲ್ಲಿ ವರ್ಡ್ಸ್ ಆಗಿ ಬರುತ್ತೆ. ಆದರೆ ಈ ಒಂದು ಹ್ಯುಮೆನ್ ಟಚ್ ಅಥವಾ ಹೃದಯದ ಭಾಷೆಯನ್ನ ನಾವು ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕು. ನಮ್ಮ ಸ್ನೇಹಿತರು ಇವತ್ತು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರುಗಳನ್ನು ಕೂಡ ಮಾತಾಡಿಸ್ಬೇಕು, ಮಾಡರೇಟ್ ಮಾಡಬೇಕು ಅಂತ ನಾನು ನಮ್ಮ ಸೀನಿಯರ್ ಪಾರ್ಟಿಸಿಪೆಂಟ್ ನೇತ್ರಾವತಿ ಅವರಲ್ಲಿ ಕೋರ್ತೇನೆ. ಎಸ್, ಓ ಟು ನೇತ್ರಾವತಿ. ಥ್ಯಾಂಕ್ ಯು ಸರ್. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯದ ಕುರಿತು ನಾವು ಪ್ರತಿ ಗುರುವಾರದಂತೆ ಈ ಗುರುವಾರನೂ ಒಂದು ವಿಷಯ ಕೊಟ್ಟಿದ್ದಾರೆ ಸರ್. ಆ ವಿಷಯದ ಬಗ್ಗೆನೇ ನಾವೆಲ್ಲರೂ ಚರ್ಚೆ ಮಾಡುವ ಸಮಯ. ಯಾವ ವಿಷಯ ಅಂದ್ರೆ, ನಾವು ಹೃದಯ ಮತ್ತು ಮನಸ್ಸಿನಿಂದ ಮಾತನಾಡಬೇಕು, ಬಾಯಿ ಅವುಗಳ ನಡುವೆ ಇರುವ ಒಂದು ಸಾಧನವಾಗಿದೆ ಅಂತೇಳಿ ಒಂದು ವಾಕ್ಯ ಕೊಟ್ಟಿದ್ದಾರೆ. ಈ ವಿಷಯದ ಕುರಿತು ಈಗ ವಿಕಾಸ್ ಸರ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ವಿಕಾಸ್ ಸರ್. ನಮಸ್ಕಾರಗಳು ಮೇಡಮ್. ಇವತ್ತು ನಾವು ಹೃದಯ ಮತ್ತು ಮನಸ್ಸಿನಿಂದ ಮಾತನಾಡಬೇಕು ಅಂತ ಹೇಳಿದ್ರೆ, ಅದು ಬಾಯಿ ಅವುಗಳ ಸಾಧನ ರೂಪದಲ್ಲಿ ನಾವು ಮಾತುಗಳು ಇರಬೇಕು ಅಂತ ಹೇಳಿದ್ರ. ಖಂಡಿತವಾಗಿ ಹೃದಯ ಮತ್ತು ಮನಸ್ಸು ಒಂದಾದ್ರೂ ಮಾತ್ರ ಅದು ಮಾತು ಅರ್ಥಪೂರ್ಣವಾಗಿರ್ತದೆ ಅಂತ ಹೇಳ್ಬೋದು. ಏಕೆಂದರೆ ಭಾವನೆಗಳು ಮನುಷ್ಯನಿಗೆ ಮಮತೆಯನ್ನು ಮತ್ತೆ ಭಾವನೆಗಳ ಮುಖಾಂತರ ನಾವು ಯಾವ ರೀತಿ ಅವ್ರಿಗೆ ಭಾವನೆ ತೋರಿಸಿ ಎದುರುಗಡೆ ಇರೋರಿಗೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಆಗಲಿ ಹಾಗೆ ನಿಮ್ಮ ಮುಖಾಂತರ ನಾವು ಮಾತಾಡುವಾಗ ನಿಮ್ಮ ಭಾವನೆಗಳನ್ನು ನಾವು ನೋಡ್ಕೊಂಡು ಮಾತಾಡಿದರೆ ಅದು ಹೃದಯದಿಂದ ಬಂದಿರೋ ಭಾವನೆಗಳಂತ ಹೇಳ್ಬೋದು. ಹಾಗೆ ಪ್ರಾಮಾಣಿಕತೆ ಮತ್ತು ಹೃದಯದಿಂದ ಹಾಡಿದ ಮಾತು ನೇರವಾಗಿ ಇತರರಿಗೆ ಮನ ಮುಟ್ಟುವ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಪ್ರೀತಿಯಿಂದ ಕರುಣೆಯಿಂದ ನಾವು ನಮ್ಮ ಮಾತು ಹೊರಗಡೆ ಬಂದರೆ ಖಂಡಿತವಾಗಿಯೂ ಅದನ್ನು ಮಾತು ಅರ್ಥಗರ್ಭಿತ ಅಂತ ಹೇಳ್ಬೋದು. ಹಾಗೆ ಆತ್ಮೀಯವಾಗಿ ಅಂದರೆ ನಮ್ಮ ಈ ಸ್ನೇಹಿತರುಗಳ ಹತ್ರ ಅಲ್ಲಿ ಎದುರಿಗೆ ಆತ್ಮೀಯವಾಗಿ ಮಾತಾಡಿದರೆ ಅದು ಹೃದಯ ಅಂತರಾಳದಿಂದ ಬಂದ ಮಾತು, ಅದು ಮಾತು ಆಗಿರುತ್ತದೆ ಅಂತ ಹೇಳ್ಬೋದು. ಹಾಗೆಯೇ ಹೃದಯದ ಸೌಮ್ಯತೆ ಮತ್ತು ಮನಸ್ಸಿನ ಸ್ಪಷ್ಟತೆ ಸೇರಿ ಬಂದರೆ ಮಾತು ಸಹ ಸಂಬಂಧಗಳಿಗೆ ಹಾಗೂ ಸತ್ಯದ ರೂಪದಲ್ಲಿ ನಮ್ಮ ಮಾತುಗಳು ಬಾಯಿಂದ ಬರುತ್ತದೆ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೃದಯ ಮತ್ತು ಮನಸ್ಸಿನಿಂದ ಬಂದ ಮಾತು ಹೂವಿನಂತೆ ಸುಗಂಧ ಕೊಡುತ್ತದೆ ಅಂತ ಹೇಳಿ. ಅಂದ್ರೆ ಈ ಒಂದು ವಚನದಲ್ಲಿ ಒಬ್ರು ಬಸವಣ್ಣನವ್ರು ಹೇಳ್ತಾರೆ, ಮನಸ್ಸು ಯೋಚಿಸದೆ ಮಾತನಾಡಿದರೆ ಮಾತು ಕತ್ತಿಯಂತೆ ನೋಯಿಸುತ್ತದೆ, ಹೃದಯದಿಂದ ಬಂದ ಮಾತು ಹೂವಿನಂತೆ ಸುಗಂಧ ಕೊಡುತ್ತದೆ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ ಬಸವಣ್ಣ. ತುಂಬಾ ಚೆನ್ನಾಯ್ತು. ಇದೇ ತರ ಈಗ ಸಿದ್ದಣ್ಣ ಅಂಗಡಿಯವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇವತ್ತಿನ ಒಂದು 3 ವಿಷಯಗಳಲ್ಲಿ ಮೊದಲನೇದು, ನಾವು ಹೃದಯ ಮತ್ತು ಮನಸ್ಸಿನಿಂದ ಮಾತನಾಡಬೇಕು, ಬಾಯಿ ಅವುಗಳ ಮಧ್ಯೆ ಇರುವ ಒಂದು ಸಾಧನವಾಗಿದೆ. ನಾವು ಮಾತನಾಡಬೇಕಾದ್ರೆ ಮೇಡಮ್, ಮನಸ್ಸು ಮತ್ತು ಹೃದಯ ಅಷ್ಟೇ ಮುಖ್ಯ. ಯಾಕಂದ್ರೆ ಇವತ್ತು ಮನಸ್ಸು ಹೃದಯದಿಂದ ಮಾತನಾಡಲಿಲ್ಲ ಅಂದ್ರೆ ಅವತ್ತು ಮಾತು ಒಂದು ಕಠಿಣವಾಗ್ತದೆ, ಎಲ್ಲ ಒಂದು ಆ ಒಂದು ಮಾತು ಅರ್ಥವಿಲ್ಲದಂತ ಆಗ್ತದೆ ಮೇಡಮ್. ಅದೇ ತರನಾಗಿ ಇವತ್ತು ನಾವು ಕೇವಲ ಒಂದು ಬಾಯಿಯಿಂದ ಹೊರಬರುವ ಒಂದು ಶಬ್ದವಲ್ಲದ ಮಾತು, ನಾವೊಂದು ಏನೇ ಮಾತಾಡಿದ್ರು ಮನಸ್ಸಿನಿಂದ ಒಂದು ಚಿಂತನೆ ಮಾಡಿ ಹೃದಯದಿಂದ ಅದಕ್ಕೊಂದು ಭಾವನೆ ಅಥವಾ ಒಂದು ಏನೇ ಒಂದು ಕರುಣೆಯಿಂದ ಅದನ್ನ ಮಾತನಾಡಿದ್ರೆ ನಾವು ಎದುರಿಗಿರುವಂತ ಒಂದು ವ್ಯಕ್ತಿಗೆ ನಾವು ಟಚ್ ಆಗ್ತೀವಿ ಮೇಡಮ್. ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಮನಸ್ಸು ಏನ್ ಮಾಡುತ್ತೆ, ನಾವು ಯಾವಾಗ ಮಾತನಾಡಬೇಕು, ಏನ್ ಮಾತನಾಡಬೇಕು, ಹೇಗೆ ಮಾತನಾಡ್ಬೇಕು ಅಂತ ಹೇಳಿ ಅದು ಡಿಸೈಡ್ ಮಾಡುತ್ತೆ ಮೇಡಮ್ ಮನಸ್ಸು. ಈಗ ಅದೇ ತರ ಹೃದಯ ಏನ್ ಮಾಡುತ್ತೆ, ಒಂದು ಮಾತಿಗೆ ಪ್ರೀತಿ, ಕರುಣೆ ಅಥವಾ ಒಂದು ಸಹಾನುಭೂತಿಯನ್ನು ತೋರ್ತದೆ. ಅದೇ ತರ ಈಗ ನಾವು ಮುಂದೆ ಒಂದು ಮಾತು ಯಾವುದೇ ಒಂದು ವ್ಯಕ್ತಿನ ನೋಯಿಸಬಾರದು. ಅದು ಮಾತು ಹೆಂಗಿರ್ಬೇಕಂದ್ರೆ, ಒಂದು ಸೇತುವೆ ಕಟ್ಟಬೇಕು, ಒಂದು ನಡುವೆ ಅಡ್ಡಗೋಡೆ ಹತ್ರ ಇರಬಾರ್ದು ಮೇಡಮ್. ಈಗ ಒಂದು ಹೃದಯದ ಸೌಮ್ಯತೆ ಮತ್ತು ಮನಸ್ಸಿನ ಒಂದು ವಿವೇಕ ಇತ್ತಂದ್ರೆ ನಮ್ಮ ಒಂದು ಮಾತುಗಳು ನಮ್ಮ ಜೀವನವನ್ನು ನಮ್ಮ ಒಂದು ಸಮಾಜದಲ್ಲಿ ನಮ್ಮನ್ನೊಂದು ಒಳ್ಳೆಯ ಮಟ್ಟದಲ್ಲಿ ಇರಿಸ್ತಾವ ಅಂತೇಳಿ ನಾನು 1-2 ಮಾತುಗಳನ್ನು ಮುಗಿಸ್ತೀನಿ ಮೇಡಮ್. ನಮಸ್ತೆ ಮೇಡಮ್. ಧನ್ಯವಾದಗಳು ಸರ್, ಚೆನ್ನಾಗಿ ಹೇಳಿದ್ರಿ. ಮನದಲ್ಲಿ ದ್ವೇಷ ಇಟ್ಟು ಬಾಯಿಯಲ್ಲಿ ಪ್ರೀತಿ ಹೇಳಿದರೆ ಅದು ಮೋಸದ ಮಾತು, ಹೃದಯದಲ್ಲಿ ಪ್ರೀತಿ ಬೆಳೆದಾಗ ಮಾತು ಮುತ್ತಾಗುವುದು ಕೂಡಲ ಸಂಗಮ ದೇವ ಅಂತ ಹೇಳಿ ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರ. ಇದೇ ರೀತಿ ಹಾಜಿ ಬಾಬಾ ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇಂದು ನಾನು ನಿಮ್ಮ ಮುಂದೆ ಮಾತನಾಡಲು ಆಯ್ಕೆ ಮಾಡಿಕೊಂಡಿರೋ ವಿಷಯ, ನಾವು ಹೃದಯ ಮತ್ತು ಮನಸ್ಸಿನಿಂದ ಮಾತನಾಡಬೇಕು, ಬಾಯಿ ಅವುಗಳ ನಡುವೆ ಇರುವ ಸಾಧನವಾಗಿದೆ. ಮಾನವನಿಗೆ ದೇವರು ಕೊಟ್ಟ ಅಮೂಲ್ಯವಾದ ವರಗಳಲ್ಲಿ ಮಾತು ಕೂಡ ಒಂದು.
ಆದರೆ ಪ್ರಶ್ನೆ ಏನಂದರೆ ನಾವು ಮಾತನಾಡುವಾಗ ಕೇವಲ ಬಾಯಿಂದ ಮಾತನಾಡ್ತೇವೆ ಅಥವಾ ಹೃದಯ ಮತ್ತು ಮನಸ್ಸಿನಿಂದ ಮಾತನಾಡ್ತೇವೆ ಎಂದು ನೋಡ್ಕೊಳ್ಬೇಕು. ಹೃದಯದಿಂದ ಮಾತನಾಡುವುದೆಂದರೆ ಪ್ರೀತಿ, ಸಹಾನುಭೂತಿ, ಕರುಣೆ ಹಾಗೂ ಪ್ರಾಮಾಣಿಕತೆಯಿಂದ ನೇರವಾಗಿ ಮತ್ತೊಬ್ಬರ ಹೃದಯದಿಂದ ಮಾತನಾಡುವುದು. ಆದರೆ ಹೃದಯದಿಂದ ಬಂದ ಮಾತುಗಳು ಕೆಲವೊಂದು ಸರಿ ಕೆಲವರಿಗೆ ನೋವು ಉಂಟು ಮಾಡ್ಬೋದು. ಆದರೆ ಕೆಲವೊಂದು ಸರಿ ಮನಸ್ಸಿನಿಂದ ಮಾತನಾಡಿದಾಗ ದುಃಖ ಉಂಟು ಮಾಡ್ಬೋದು. ಆದರೆ ಎರಡೂ ತಗೊಂಡಾಗೆ ನಾವು ಹೇಗೆ ಮಾತಾಡಬೇಕಂದ್ರೆ ಮನಸ್ಸು ಮತ್ತು ಹೃದಯದಿಂದ ಎರಡನ್ನು ಕೂಡಿಸಿ ಮಾತನಾಡಿದಾಗ ಯಾವುದೇ ತರಹದ ನೋವು ಉಂಟಾಗೋದಿಲ್ಲ. ಅಂದರೆ ಅಲ್ಲಿ ಮನಸ್ಸು ಮತ್ತು ಹೃದಯದಿಂದ ಮಾತನಾಡಿದಾಗ ಒಂದು ಮಧುರವಾದ ಅನುಭೂತಿಯಿಂದ ಮಾತನಾಡಬಹುದು. ಆದರೆ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಉಂಟು ಮಾಡದಂತೆ ಮಾತನಾಡಬೇಕು. ಆದರೆ ಮನಸ್ಸಿನಿಂದ ಯೋಚಿಸಿ ಮಾತನಾಡಿದಾಗ, ಆದರೆ ಹೃದಯದಿಂದ ಮಾತನಾಡೋದು ಮನಸ್ಸಿನಿಂದ ಯೋಚಿಸಿ ಮಾತನಾಡೋದು ಎರಡು ಬೇರೆ ಬೇರೆ ರೀತಿಯಾದಂಥ ಒಂದು ವರ್ಗ ಇರ್ತದೆ. ಆದರೆ ಇದರಲ್ಲಿ ಬಾಯಿಯಿಂದ ಮಾತನಾಡುವುದಂದರೆ ಇದು ಒಂದು ಮನಸ್ಸು ಮತ್ತು ಹೃದಯದ ನಡುವೆ ಇರುವಂಥ ಒಂದು ಮಾರ್ಗ ಅಂತ ಹೇಳ್ಬೋದು. ಆದರೆ ನಾವು ಯಾವಾಗಾದರೂ ಒಬ್ಬರಿಗೆ ಮಾತನಾಡಬೇಕಾದ್ರೆ ಅವ್ರಿಗೆ ನೋವು ಉಂಟು ಮಾಡ್ತದ ಇಲ್ಲ ಹೇಗೆ ಅವ್ರಿಗೆ ಘಾಸಿ ಆಗ್ತದ ಅಂತ ನೋಡಿಕೊಂಡು ಮಾತನಾಡಬೇಕು. ಹೃದಯ ಮತ್ತು ಮನಸ್ಸು ಒಂದಾಗಿ ಮಾತನಾಡಿದಾಗ ಅಲ್ಲಿ ಯಾವುದೇ ಥರದ ನೋವುಂಟು ಮಾಡದೆ ಒಬ್ಬರಿಗೆ ನಾವು ಒಳ್ಳೆ ರೀತಿಯಿಂದ ಮಧುರವಾಗಿ ಅವರ ಹತ್ರ ಮಾತಾಡ್ಬೋದು. ಕೊನೆಯದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೊನೆಯದಾಗಿ ಹೃದಯವಿಲ್ಲದ ಮಾತು ಕಠಿಣವಾಗುತ್ತದೆ, ಮನಸ್ಸಿಲ್ಲದ ಮಾತು ಅರ್ಥಹೀನವಾಗುತ್ತದೆ. ಹಾಗೆ ಹೃದಯ ಮತ್ತು ಮನಸ್ಸು ಒಂದಾದಾಗ ಮಾತ್ರ ಮಾತಿನ ಮೌಲ್ಯ ಜಾಸ್ತಿ ಆಗ್ತದೆ. ಹೀಗೆ ಇದನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮನಸ್ಸಿನಿಂದ ಮಾತನಾಡಿದ ಮಾತುಗಳಿಗೆ ಜ್ಞಾನ ಮತ್ತು ಜವಾಬ್ದಾರಿ ಹೆಚ್ಚಾಗುತ್ತದೆ ಅಂತ ಹೇಳುವ ಮುಖಾಂತರ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಕಲಿಕಾರ್ಥಿಗಳು ತಮ್ಮದೇ ಆದ ಶೈಲಿಯಲ್ಲಿ ಭಿನ್ನವಾಗಿ ಹೇಳ್ತಾ ಬಂದ್ರು. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ. ಹೆಚ್ಚು ಕಮೆಂಟ್ ಮಾಡ್ತಾ ಸರ್ ಅವ್ರು ಆನ್ಸರ್ ಕೊಡ್ತಾರಂತ ಹೇಳ್ತಾ ಮುಗಿಸ್ತೀನಿ. ಧನ್ಯವಾದಗಳು.